ಹರಿः ಓಂ ಗುರುಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವವಿದ್ಯಾನಾಂ ವಿಜಯ ಭೂರೋಗಿಣಾಂ ವಿಜಯ ಸರ್ವವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮಃ. ವಾಗರ್ಥಾವಿವ ಸಂಪೃಕ್ತೋ ವಾಗರ್ಥಃ ಪ್ರತಿಪತ್ತಯೇ ಜಗತಃ ಪಿತರೌ ವಂದೇ ಪಾರ್ವತಿ ಪರಮೇಶ್ವರೌ. ಈ ದಿನ ನಮ್ಮ ಜ್ಯೋತಿಷ್ಯದ ಬಂಧುಗಳಿಗೆ ಪಾಠ 14ನೇದು ಇರುತ್ತೆ, 12ನೇದು ಇರುತ್ತೆ. 12ನೇದರಲ್ಲಿ ಶನಿಗ್ರಹದ ಪ್ರಭಾವ ಏನು, ಶನಿಗ್ರಹ ಯಾವ ರೀತಿ ಕಾರಕ ಗ್ರಹಗಳಾಗುತ್ತೆ ಅನ್ನೋದಕ್ಕೆ ಒಂದು ವಿಷಯ ಹೇಳಬೇಕು. ಶರೀರದ ಎಲ್ಲ ಕೆಲಸಗಳನ್ನು ಅವ್ರು ಮಾಡೋಂಥದ್ದು ಕೆಲಸಗಳನ್ನು ಅವನ ಕಾಲಪುರುಷನ ಸೇವಕ ಅಂತ ಹೇಳ್ತಾರೆ. ಕಾಲಪುರುಷ ಗೊತ್ತಲ್ಲ ನಿಮಗೆ, ಆ ಸೇವಕರಂತಂದರೆ ಮಾತಾಡೋದು, ಕೆಟ್ಟ ಮಾತಾಡೋದು, ಒಳ್ಳೆಯ ವಿದ್ಯೆ ಇಲ್ಲ, ಒಳ್ಳೆಯ ಕೋಪ ಕ್ರೋಧ ಇದೆ, ಮದ ಮಾಶ್ಚರ್ಯಗಳೆಲ್ಲ ಅವನ್ನ ಅಲ್ಲಿ ತುಂಬಿಕೊಂಡಿರುತ್ತೆ. ಅದು ಎಲ್ಲ ಯಾಕೆ ಮಾಡ್ತಾನೆ, ಅವನ್ನ ಯಾತಕ್ಕೆ ನೇಮಿಸಿದ್ದಾರೆ ಅಂದರೆ ಜ್ಯೋತಿಷ್ಯದಲ್ಲಿ ಹೇಳ್ತಾನೆ, ನಮ್ಮ ಅನೇಕ ಪಾಪಕರ್ಮಗಳಲ್ಲಿ ಹುಟ್ಟಿ ಪಾಪ ಕರ್ಮಗಳಲ್ಲಿ ಅನುಭವಿಸಿ ಇವಾಗ ಹುಟ್ಟಿರ್ತೀವಿ, ಅದನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಅವನ್ನ ನೇಮಿಸಿದ್ದಾನೆ. ಅವನ ಕೈನಲ್ಲಿ ಅದನ್ನೆಲ್ಲ ಮಾಡಿಸಿ ತಿರುಗಿ ಇದೆಲ್ಲ ಮಾಡ್ತಾನೆ ಅಂತ. ಹಾಗೆಯೇ ಅವನು ಒಳ್ಳೆಯವನೇ, ಅವನೊಂದಿಗೆ ಜೀವನ ಹೊಂದ್ಕೊಂಡು ಹೋಗಬೇಕು ಅಂತ ನನ್ನ ಉದ್ದೇಶ. ನೋಡಿ, ಒಂದು 30 ವರ್ಷ ಆಗುತ್ತೆ ಅವನು ಒಂದು ರೌಂಡ್ ಬರಬೇಕಾದ್ರೆ. 12 ರಾಶಿಗಳಲ್ಲಿ 2.5 ವರ್ಷ ಒಂದೊಂದು ಒಂದೊಂದು ವರ್ಷ ಒಂದು ಮನೆಯಲ್ಲಿದ್ದರೆ 30 ವರ್ಷಕ್ಕೆ ಹೆಚ್ಚು ಕಮ್ಮಿ 20 ವರ್ಷ ನಮಗೆ ಕಾಟ ಇದ್ದೇ ಇರುತ್ತೆ. ಹೇಗೆ ಅಂದರೆ 7.5 ವರ್ಷದ ಶನಿ ಕೇಳಿದ್ದೀರ, ರಾಶಿನಿಂದ 12, 1 ಮತ್ತು 2ನೇ ಮನೆಯಲ್ಲಿದ್ದರೆ 7 ವರ್ಷನೇ. ಅಷ್ಟಮ ಶನಿ 4ನೇ ಮನೆಯಲ್ಲಿ ಇದ್ದೆ, ಅರ್ಧಾಷ್ಟಮ ಶನಿ. ಆಮೇಲೆ 7ನೇ ಮನೆಯಲ್ಲಿದ್ದರೆ ಏನು ಕಂಟಕ ಶನಿ. ಈ ಥರ ಕಂಟಕಗಳು ಬಂದೇ ಬರುತ್ತೆ. ಆದರೆ ಅವನು ಯಾರಿಗೆ ಇದು ಅಂದರೆ ತುಲಾರಾಶಿ ಮತ್ತು ವೃಷಭ ರಾಶಿನವ್ರಿಗೆ ಒಳ್ಳೆ ಇದು ಕೊಡ್ತಾನೆ. ನಮಗೂ ಅವ್ರ ಮಿತ್ರತ್ವನ ಗುರು ಬುಧ ಸ್ನೇಹಿತ ಇರೋವ್ರಿಗೆ ಎಲ್ಲರಿಗೂ ತೊಂದರೆ ಮಾಡೋಲ್ಲ. ಉಚ್ಚ ಸ್ಥಾನದಲ್ಲಿದ್ದಾಗ ಒಳ್ಳೆಯ ಫಲಗಳನ್ನೆಲ್ಲ ಕೊಡ್ತಾನೆ. ಮನೆ ಕಟ್ಟೋದಾಗಲಿ, ಬ್ರಹ್ಮಾಂಡವಾಗಿ ದುಡ್ಡು ಬೆಳೆಸೋದಾಗಲಿ, ಅಥವಾ ಒಳ್ಳೆಯ ಕೆಲಸ ಸಿಕ್ಕೋದಾಗಲಿ, ಇದೆಲ್ಲ ಮಾಡ್ತಾನೆ. ಅದೇ ಕೆಟ್ಟ ಇದರಲ್ಲಿದ್ದಾಗ ಕೆಲಸ ಕಳ್ಕೊಳ್ಳೋದಾಗಲಿ, 18-20 ವರ್ಷದಲ್ಲಿ 7.5 ವರ್ಷ ಶನಿ ಬಂದು ಅದು ಕೆಟ್ಟ ಸ್ಥಾನ ಆಗಿದ್ದರೆ ಆ ರಾಶಿಗೆ ಮನೆ ಬಿಟ್ಟು ಓಡೋಗೋರು ಇರ್ತಾರೆ. ಅವನು ಬಡವರು ಆಯುಷ್ಯಂ ಜೀವನೋಪಾಯಂ ಮದ್ಭಯಂ ಮರಣಂಚ ಶನೇಶ್ವರ ಅಂತ ಹೇಳ್ತಾರೆ. ಮರಣಕ್ಕೆ ಕೂಡ ಅವನ ಕಾರಣ, ಆಯುಷ್ಯಗೆ ಅವನ ಕಾರಣ ಆಗ್ತಾನೆ. ಹಾಗೆಯೇ ದುಃಖಕ್ಕೆ ದುಃಖ, ಕಷ್ಟ ಸುಖ ಎಲ್ಲದಕ್ಕೂ ಅದೇ ಇದೆ. ಹಾಗಂತ ಅವನು ಹೊಂದ್ಕೊಂಡು ಹೋಗ್ಬಿಟ್ರೆ ಅವನಿಗೆ ಪೂಜೆಗಳು ಮಾಡ್ತಾರೆ. ಅದಕ್ಕೆ ನೀವು ಸುಮಾರು ಶನಿ ದೇವಸ್ಥಾನಗಳಿಗೆ ಹೋಗ್ತಿರಲ್ಲ ನೀವು, ಅದೆಲ್ಲ ಒಳ್ಳೆಯದೇ ಆಗುತ್ತೆ. ಅಂಥ ಶನಿ ಕಾಟ ಇರೋದಕ್ಕೆ ಒಂದು ಇದಿದೆ. ಅದಕ್ಕೋಸ್ಕರ ಮುಂದಿನ ಭಾಗದಲ್ಲೆಲ್ಲ ಶನಿ ವಿಷಯದಲ್ಲಿ ಇನ್ನೂ ಅನೇಕ ವಿಷಯ 2 ಸಲ ಹೇಳೋಣ ಅಂತಿದ್ದೀನಿ. ಇಷ್ಟೊಂದು ಹೇಳಿಬಿಟ್ಟು ಇವತ್ತು ಇಲ್ಲಿಗೆ ಮುಗಿಸ್ಬಿಟ್ಟು ಶನಿದು ಇನ್ನೊಂದು ಎಪಿಸೋಡ್ ತಗೊಂಡು ಅದರಲ್ಲಿ ಹೇಳೋಣ ಅಂತಿದ್ದೀನಿ ಪೂರ್ತಿ. ಆಮೇಲೆ ನೆಕ್ಸ್ಟ್ ಏನು ಮಾಡಬೇಕು, ರಾಹುಕೇತುಗಳಿದೆ ಮುಗಿಸ್ಬಿಟ್ಟ ಮೇಲೆ ನೆಕ್ಸ್ಟ್ ಏನು, ಆಯಾ ಗ್ರಹ ಎಲ್ಲೆಲ್ಲಿದ್ದರೆ ಏನು ತೊಂದರೆ ಕೊಡ್ತಾರೆ ಅನ್ನೋ ಒಂದು ವಿಷಯ. ಮೇಷರಾಶಿನಲ್ಲಿ ಯಾವ ಗ್ರಹ ಇದ್ರೇನೋ, ವೃಷಭ ರಾಶಿನಲ್ಲಿ ಏನೋ, ಇದು ನಿಮ್ಮ ಇದೆಲ್ಲ ಗೊತ್ತಿಟ್ಕೊಂಡಲ್ಲ. ಇಲ್ಲೂ ನಾನು ಹೇಳಿದ್ದೆಲ್ಲ ಒಂದು ಸಲ ಮನನ ಮಾಡಿಕೊಳ್ಳಿ. ಮುಂದಿನ ಇದರಲ್ಲಿ ಒಳ್ಳೆಯದನ್ನು ಹೇಳೋಣ ಅಂತ ಇವತ್ತು ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ.